ಹಾಯ್ ಹಲೋ ನಮಸ್ಕಾರ. ಹೇಗಿದ್ರ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಹೋಗ್ತಾ ಇದ್ದೀವಿ ಡ್ರೋನ್ ಶೋ ನೋಡೋದಕ್ಕೆ. ನಮ್ಮ ಹಿಸ್ಟ್ರಿ ಎಲ್ಲ ರಿವೈಂಡ್ ಮಾಡ್ತಾರಂತೆ, ನೋಡೋಣ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಆ ಹಿಸ್ಟ್ರಿ ನೋಡೋದಕ್ಕೆ ಡ್ರೋನು ಮೇಲ್ಗಡೆ ಹಾರೋದು, ಆ ಲೈಟ್ಸು ಪಕ್ಕ ಅಂತ ಎಲ್ಲ ಕಾಣೋದು, ಅದನ್ನೆಲ್ಲ ನೋಡಬೇಕು. ಇದೆಲ್ಲ ಒಂದು ವರ್ಷಕ್ಕೆ ಒಂದೇ ಸರಿ ಸಿಗೋದು. ನಮ್ಮ ಮೈಸೂರು ಹೇಗೆ ಕಂಗೊಳಿಸುತ್ತೆ ಅಂತಂದರೆ, ದಸರಾ ಸ್ಟಾರ್ಟ್ ಆದಮೇಲೆ 15 ದಿನ ಮೈಸೂರವ್ರಂತೂ ಫುಲ್ ಹಬ್ಬ ಮಾಡಿ ತಾಕ್ಬಿಡ್ತಾರೆ. ಬನ್ನಿ ಇವತ್ತು ಡ್ರೋನ್ ಶೋ ನೋಡೋಣ. ಫಸ್ಟ್ ಟೈಮ್ ತಾನೇ ಇದು ಡ್ರೋನ್ ಶೋ? ಹಾಂ, ಇದೇ ಫಸ್ಟ್ ಟೈಮ್. ಅದು ಅಲ್ಲದೆ ಇದೇ ಮೈಸೂರಲ್ಲಿ ಫಸ್ಟ್ ಟೈಮ್. ಯಾರು ನೋಡಿಲ್ಲ ಅಂತಂದರೆ ನೀವು ಬನ್ನಿ. 8-9ನೇ ತಾರೀಕು ಗಂಟ ಇದೆ ಅಂತ ಅನ್ಕೋತೀನಿ. ಸುದ್ದಿ ಇದೆ, ನನಗೂ ಗೊತ್ತಿಲ್ಲ ಸರಿಯಾಗಿ. ನನಗೂ ನಮ್ಮ ಕೀರ್ತಿಶ್, ನಮ್ಮ ಫ್ರೆಂಡ್ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಬಟ್ ನಾವು ಮೈಸೂರವರಾಗಿ ಜಾಸ್ತಿ ಓಡಾಡಲ್ಲ, ಅವ್ರು ಬಂದು ಚೆನ್ನಾಗಿ ಓಡಾಡ್ತಾವ್ರೆ. ಸೊ ಅದಕ್ಕೋಸ್ಕರ ನಾವು ಈಗ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆರಾಮಾಗಿ ಸುತ್ತಾಡಿಕೊಂಡು ಓಡಾಡಿಕೊಂಡು ಬರೋಣ ಅಂತಂದರೆ ನೈಟ್ ಆದರೆ ಸಾಕು, ಚಿನ್ನದ ಕಿರೀಟ ಹೊತ್ಕೊಂಡು ನಮ್ಮ ಮೈಸೂರು ಹೇಗೆ ಕಾಣಿಸುತ್ತೆ ನೋಡಿ. ಎಲ್ಲ ಕಡೆನೂ ನೋಡೋದಕ್ಕೆ ತುಂಬ ಲೈಟಿಂಗ್ಸು, ನೋಡೋದಕ್ಕೆ 2 ಕಣ್ಣು ಸಾಲದು. ನೋಡಿ ಕಷ್ಟ ಬಿದ್ದು ನಾವೇ ವಾಪಸ್ ಬಂದ್ಬಿಡ್ಬೇಕು, ಇಲ್ಲ ಅಂತಂದರೆ ಅಲ್ಲೇ ಇದ್ಬಿಡಬೇಕು. ಆ ಥರ ಆಗುತ್ತೆ ನಮ್ಮ ಮೈಸೂರು. ಈ ಟೈಮಲ್ಲಂತೂ ಮಸ್ತ್ ಮಜಾ. ತುಂಬ ಕುತೂಹಲ ಏನು ಅಂತ ಅಂದರೆ 1500 ಡ್ರೋನ್ಗಳನ್ನ ಯಾವ ಥರ ಹಾರಿಸ್ತಾರೆ, ಏನು ಮಾಡ್ತಾರೆ ಅನ್ನೋದೇ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೊಸ್ದಾಗಿ ಚಾನಲ್ ನೋಡೋರು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಸರಾ ಬಂದ ಮೇಲೆ ಒಂದು ಸ್ವಲ್ಪ ಹುಷಾರಾಗಿ ಓಡಾಡಿ. ವಯಸ್ಸಾದವರು, ಮಕ್ಕಳು ಮತ್ತು ಇನ್ನು ಸಣ್ಣ ಪುಟ್ಟ ಮಕ್ಕಳನ್ನೇನಾರ ಎತ್ಕೊಂಡೋದ್ರೆ ಒಂದು ಸ್ವಲ್ಪ ಹುಷಾರಾಗಿ ಓಡಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ದಸರಾ.